ಜೆಡಿಎಸ್ನಿಂದ ಅಶ್ವಿನ್ ಗೌಡರು ನಮ್ಮ ಜೊತೆಗಿದ್ದಾರೆ. ಅಶ್ವಿನ್ ಗೌಡ್ರೆ, ಕುಮಾರಸ್ವಾಮಿ ಅವರ ಇಡೀ ಪತ್ರಿಕಾಗೋಷ್ಠಿ ಡಿ.ಕೆ. ಶಿವಕುಮಾರ್ರನ್ನು ಟಾರ್ಗೆಟ್ ಮಾಡ್ಕೊಂಡಿತ್ತು. ಮೊಟ್ಟ ಮೊದಲ ಕಾಲ್ ತುಳಿತದ ವರದಿ ಬಂದಾಗಿನಿಂದ ಸಂಜೆ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರು ಬೌರಿಂಗ್ ಹಾಸ್ಪಿಟ್ಲಿಗೆ ಹೋಗೋದ್ರ ಮಧ್ಯದಲ್ಲಿ ಏನೇನಾಯಿತು ಅನ್ನೋದನ್ನು ಹೇಳ್ತಾ ಇದ್ರು. ಅಜಿತ್ ಸರ್, ಈಗ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ದಾರೆ, ಮಾನ್ಯ ಡಿ.ಕೆ. ಸುರೇಶ್ ಅವರು ಹೇಳ್ತಿದ್ದಾರೆ, ಎಲ್ಲರೂ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಅವ್ರ ತಮ್ಮವರು ಹೇಳ್ತಾರೆ ನಮ್ಮ ಅಣ್ಣನ ಟಾರ್ಗೆಟ್. ನಾವು ಇಲ್ಲ ಮಾನ್ಯ ಕೆ.ಎಚ್. ಮುನಿಯಪ್ಪ ಅವ್ರನ್ನೋ ಇಲ್ಲ ಪ್ರದೀಪ್ ಈಶ್ವರೋ ಇಲ್ಲ 135 ಉಳಿದ ಶಾಸಕರನ್ನ ಟಾರ್ಗೆಟ್ ಮಾಡೋಕ್ಕಾಗತ್ತಾ? ನಾವು ಪದೇ ಪದೇ ಹೇಳ್ತಿದ್ದೀವಿ, ಇಲ್ಲಿ ಪ್ರಾಬ್ಲಮ್ ಮೋಸ ಮಾಡ್ತಿರೋದು ಸರ್ಕಾರ, ಜನರು ಆಕ್ರೋಶ ಭರಿತರಾಗಿರೋದು ಕಾಂಗ್ರೆಸ್ ಪಕ್ಷಕ್ಕಲ್ಲ. ಮಾನ್ಯ CM, DCM, ಹೋಮ್ ಮಿನಿಸ್ಟ್ರು ಅವರು ನಮ್ಮವ್ರು. ಇವಾಗ ಸರ್ಕಾರದ ಭಾಗವಾಗಿ ಅವರು ಜನರ ಹಿತ ಕಾಪಾಡಬೇಕು. ಈಗ ನ್ಯಾಯಾಧೀಶರು ಯಾವಾಗಲೂ ಹೇಳ್ತಿರ್ತಾರೆ, ಕೆಟ್ಟ ಘಟನೆಯ ನಂತರ ಅದು ರಿಸರ್ಚ್ಗೆ ಬರಬಾರ್ದು, ಅದು ನೆಕ್ಸ್ಟು ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಬಾರ್ದು ಅನ್ನೋ ಥರ ನಾವು ಜಾಗೃತರಾಗಿ ಇರಬೇಕು ಅಂತ ನ್ಯಾಯಾಧೀಶರು ಪದೇ ಪದೇ ಯಾವಾಗಲೂ ಹೇಳ್ತಿರ್ತಾರೆ. ಕಾನೂನಲ್ಲೂ ಇದೆ, ಅದು ಕೆಟ್ಟ ಘಟನೆನೇ ಘಟನೆ ಆಗೋಗಿದೆ. ಅಶ್ವಿನ್ ಗೌಡ್ರೆ, ಘಟನೆ ಆಗೋಗಿದೆ. ಒಂದ್ ನಿಮಿಷ ಸರ್, ತಪ್ಪಿತಸ್ಥರು ಯಾರು ಅನ್ನೋದು ನೋಡ್ಕೋದಕ್ಕೆ ಮೂರು ಮಾರ್ಗಗಳು ಸರ್. ಒಂದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ, ಇನ್ನೊಂದು ಮೈಕಲ್ ಡಿ ಕುನ್ನಾ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ, ಪೊಲೀಸ್ ಡಿಪಾರ್ಟ್ಮೆಂಟ್ ತನಿಖೆ ಮಾಡುತ್ತೆ, CID ತನಿಖೆ ಆಗ್ತಾ ಇದೆ. ಪ್ರಶಾಂತ್ ನಾಥ್ ಅವರು ಆರಂಭದಲ್ಲಿ ಹೇಳ್ತಿದ್ರು ಅಪ್ಲಿಕೇಶನ್ ಆಫ್ ಮೈಂಡ್ ಇರಲಿಲ್ಲ ಅಂತ. ಏನು ಸರ್ ಅದು ಅವ್ರು 3 ಜನಕ್ಕೂ ಗೊತ್ತಾಗುತ್ತಲ್ಲ ಸರ್. ವಿಜಯನಗರದಲ್ಲಿ ಆದಂಥ 2ನೇ ವರ್ಷದ ಸಮಾರಂಭಕ್ಕೆ ಎಷ್ಟು ಹೆಲಿಕಾಪ್ಟರ್ಗಳು ಹೋಗಿ ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ಕೊಂಡು ಬರ್ತಾರೆ ಸರ್. ಬೆಳಗಾವಿನಲ್ಲಿ ಆಗಂತ ಅವ್ರದ್ದೇ ಒಂದು ಪಕ್ಷದ ಅಧಿವೇಶನ ಮಾಡ್ತಿದ್ದೀವಿ ಅಂದಾಗ ಎಷ್ಟು ಕೆಲಸಗಳಾಗುತ್ತೆ ಸರ್. ಮೈಸೂರಲ್ಲೊಂದು ಆಗಂಥ ಅಧಿವೇಶನ ಅವ್ರದ್ದು ಸಮಾರಂಭಕ್ಕೆ ಎಷ್ಟು ಬಾರಿ ವಿಸಿಟ್ ಮಾಡ್ತಾರೆ ಸರ್. ತಲಕಾವೇರಿ ಹತ್ರ, ತಲಕಾಡು ಹತ್ರ ನಡೆಯುವಂಥ ಸಮಾರಂಭಗಳಿಗೆ ಎಷ್ಟು ವಿಸಿಟ್ ಮಾಡ್ತಾರೆ ಸರ್. ವಿಧಾನಸೌಧದ ಮುಂದೆ ಯಾವಾಗ ಬಂದರು ಸರ್, KCAಗೆ ಯಾವಾಗ ಹೋದ್ರು ಸರ್. ಹಿಂದಿನ ದಿನ ಆಗಬೇಕು ಸರ್ ರಿಹರ್ಸಲ್ ಎಲ್ಲ. ಈ ಗೇಟ್ ಹತ್ರ ಇಂಥ ಪೊಲೀಸ್ ಇರಬೇಕು, ಇಂಥ ಗೇಟ್ ಹತ್ರ ಇಂಥ ACP ಇರಬೇಕು, DCP ಇರಬೇಕು, ಏನೂ ಇಲ್ಲದೆ ಸರ್. ಇನ್ನೊಂದು ನಾನು ನಿಮಗೆ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ, ತಾಜ್ ವೆಸ್ಟ್ ಎಂಡ್ ಹೋಟೆಲಿಂದ ಕ್ರಿಕೆಟರ್ಸ್ ಹೊರಡೋಕ್ಕೂ ಮುಂಚೆ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ 1-2 ಸಾವಾಗಿದೆ ಅಂತ. ಆ ಇಂಟೆಲಿಜೆನ್ಸ್, ಅದೇ ಬುದ್ಧಿವಂತಿಕೆ ಅವ್ರುಗಳು ಇದ್ದಿದ್ದಾರೆ 3 ಜನಕ್ಕೆ ಸರ್. ಇವತ್ತು ಆ ಸಾವುಗಳೇ ಆಗ್ತಿರ್ಲಿಲ್ಲ. ಕೂಡಲೇ ಸ್ಟಾಪ್ ಮಾಡಿ. ಏನಾಗಿದೆ KCA ಚಿನ್ನಸ್ವಾಮಿ ಹತ್ರ ಆಗಿದ್ದು, ಹುಷಾರ್ತನ ಅವ್ರು ಮೆರಿಬೋದಿತ್ತಲ್ವ ಸರ್, ಗೊತ್ತಾಗ್ತಿತ್ತಲ್ಲ, ಏನಕ್ಕೆ ಮಾಡಲಿಲ್ಲ? ಇವರ ಸ್ವಂತ, ಇವರ ಫ್ಯಾಮಿಲಿಗಳಿಗೆ, ಇವರ ಹಿಂಬಾಲಕರಿಗೆ ಒಂದು ಪ್ರೋಗ್ರಾಮ್ ವಿಧಾನಸೌಧದ ಮುಂದೆ ಆಗಬೇಕಾಗಿತ್ತು. ಇವ್ರೇನು ಅಂದ್ಕೊಂಡ್ರು ಅಸಂಪ್ಷನ್, ನಮ್ಮ ವಿಧಾನಸೌಧದ ಮುಂದೆ ಜನ ಸೇರಿರೋದು ನಮ್ಮ ಪಕ್ಷದ ಕಾರ್ಯಕರ್ತರು, ಹೇಗೋ ಆಗೋ ನಡ್ಕೊಂಡು ಹೋಗುತ್ತೆ ಅನ್ನೋ ಮನೋಭಾವದಿಂದ ಮಾಡಿದಾಗ ಎಷ್ಟು ಒಂದು ಕೆಟ್ಟದಾಗಿ ಆ ಪ್ರೋಗ್ರಾಮ್. ನಮ್ಮ ಹಳ್ಳಿಗಳಲ್ಲಿ ಮಾಡಲ್ಲ ಸರ್. ಖೋ-ಖೋ, ಕಬಡ್ಡಿ, ಈ ವಾಲಿಬಾಲ್ ಟೂರ್ನಮೆಂಟ್ ಆಗ್ತದೆ, ಸನ್ಮಾನ ಮಾಡ್ತಾರೆ, ಬಂದು ನೋಡಿ ಸರ್. ನಾವೆಲ್ಲರೂ ಕಾಯ್ತಾ ಇದ್ವಿ ಮಾಧ್ಯಮದಲ್ಲಿ. ಇದೆಲ್ಲ ಸ್ಟಾರ್ಸ್ಗಳವರು, ಇಂಟರ್ನ್ಯಾಷನಲ್ ಸ್ಟಾರ್ಸ್ಗಳನ್ನ ಯಾವ ರೀತಿ ನಡೆಸ್ಕೊಂಡ್ರು ಕಣ್ಣಲ್ಲಿ ನಮ್ಗೆ ನೋಡ್ಲಿಕ್ಕಾಗಲಿಲ್ಲ ಸರ್. ಕೊನೆಗೆ ಆ ಕಪ್ ಇಟ್ಕೊಂಡು ಎತ್ಕೊಂಡು ಹೋಗೋರು ಗತಿ ಇರಲಿಲ್ಲ, ಗೊತ್ತಾ ಯಾರು ತಗೊಂಡೋದ್ರು ಅಂತ ಅಬ್ಸರ್ವ್ ಮಾಡಿದ್ದೀವಿ ಮಾಧ್ಯಮದಲ್ಲಿ. ಇಷ್ಟೆಲ್ಲ ಆಗ್ತಿದ್ದಾಗ ನಾನು ಆರಂಭದಲ್ಲಿ ಇವಾಗಲ್ಲ ಸರ್, ಕಳೆದ 1.5 ವರ್ಷದಿಂದನೂ ಹೇಳ್ತಿದ್ದೀನಿ, ಮಾನ್ಯ ಸಿದ್ದರಾಮಣ್ಣ ಅವ್ರಿಗೆ ರಾಜ್ಯದ ಬಗ್ಗೆ ಹಿತ ಕಾಪಾಡಲಿಕ್ಕೆ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ. ನೆಕ್ಸ್ಟ್ ಬಾರಿ ನಾನು CM ಆಗಲ್ಲ ಅಂತ ಪದೇ ಹೇಳ್ತಿದ್ದಾರೆ. ಮಾನ್ಯ DCM ಅವರು ಬೆಂಗಳೂರು ಉಸ್ತುವಾರಿ ತಗೊಂಡಿದ್ದಾರೆ. ಅವ್ರದ್ದು ತಲೆನೇ ಬೇರೆ, ರಿಯಲ್ ಎಸ್ಟೇಟ್ ಬೇರೆ, ಅವ್ರದ್ದೇನೋ ಬೇರೆ ಇದೆ. ಅವ್ರಿಗೆ ಬೇಕಿಲ್ಲ ಟೆಕ್ನಿಕಲಿ ನನ್ನ ಜನರ ಹತ್ರ ಹೇಗೆ ಹೋಗಬೇಕು, ಅವ್ರ ಹಿತ ಹೇಗೆ ಕಾಪಾಡಬೇಕು ಅಂತ ಗೊತ್ತಿಲ್ಲ. ಮಾನ್ಯ ಹೋಮ್ ಮಿನಿಸ್ಟರ್ ಅವರು ಹಿರಿಯವರು, ನಾನು ಹಿರಿಯವ್ರ ಬಗ್ಗೆ ಅವ್ರಿಗೆ ಅಪಾರವಾದಂಥ ಎಕ್ಸ್ಪೀರಿಯನ್ಸ್ ಇದೆ, ಆದರೆ ಅವ್ರಿಗೆ ವೈರಾಗ್ಯ ಬಂದಿದೆ. ಅವ್ರಿಗೆ ಬೇಕಿಲ್ಲದೆ ಇರೋಂಥ ಖಾತೆ ಕೊಟ್ಟು ಕೂರಿಸಿದ್ದೀರ. ಅವ್ರಿಗೆ ಬೇಕಾಗಿರೋದೇ ಏನೋ. ಆರಂಭದಲ್ಲಿ ಕಳೆದ 2 ವರ್ಷದಿಂದ ಕೋಮುಗಲಭೆ ಆಗಿರ್ಬೋದು, ಪ್ರತಿಯೊಂದು ಸಾವುಗಳಾಗ್ತಿದೆ ಸರ್. ಇದೇ ಮಾತನ್ನು ಹೇಳ್ಕೊಂಡು ಬರ್ತಿದ್ದೀವಿ, ಆ ಕೋಆರ್ಡಿನೇಷನ್ನೇ ಇಲ್ಲ. ಈ ಡೆಪ್ಯೂಟಿ CM ಅವ್ರು ಹೇಳ್ತಾರೆ, ದೇ ಹ್ಯಾವ್ ಡನ್ ವೆರಿ ಗುಡ್ ಜಾಬ್ ಅಂತ ಹೇಳ್ತಾರೆ ಸರ್. ಪೊಲೀಸ್ ಆಫೀಸರ್ಸ್ನ ನಿಲ್ಲಿಸ್ಕೊಂಡು ಹೇಳ್ತಾರೆ, ರಾತ್ರಿ ತುಂಬ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ ಅಂತ. ಒಬ್ಬ ಮನೆ ಯಜಮಾನಂಗೆ ಕಾಲರ್ ಪಟ್ಟಿ ಇಟ್ಕೊಂಡು ಕಪಾಳಕ್ಕೆ ಹಾಕಿದ್ರೆ ಸರ್, ಆ ಮನೆ ಅಷ್ಟು ದಿನ ನೋಡ್ಕೊಂತಿದ್ದವರು ಅವ್ರುಗಳೆಲ್ಲ ಯಾವ ರೀತಿ ಸಿಂಗ್ ಮಾಡ್ತಾರೆ. ಒಂದು ದೊಡ್ಡ ಗ್ಯಾಪ್ ಇದೆಯಾ ಮುಖ್ಯಮಂತ್ರಿಗಳು? ಆಮೇಲೆ ಸರ್ ಒಂದ್ ನಿಮಿಷ, ಇನ್ನು ಅದ್ರ ಜೊತೆ ನಾನು ಇನ್ನೊಂದು ಕ್ವಶನ್ ಮಾಡಬೇಕು. ನನಗೆ ಗೊತ್ತಿಲ್ಲ ಸರ್. ಜನಸಾಮಾನ್ಯರಿಗೆ ಗೊತ್ತಿದೆ ಸರ್. ಬ್ರಿಜೇಶ್ ಕಾಳಪ್ಪ ಅವರು ಅವಾಗ್ಲಿಂದ ಹೇಳ್ತಿದ್ರೆ ನಾನು ಕಾಂಗ್ರೆಸ್ ಪರವಾಗಿ ಬಂದಿದ್ದೀನಿ, ಸರ್ಕಾರದ ಪರವಾಗಿ ಬಂದಿಲ್ಲ ಅಂತಂದ್ರೆ ಏನರ್ಥ? ನಾನು ಅದೇ ಹೇಳ್ತಿದ್ದೀನಿ, ನೀವು ಕಾಂಗ್ರೆಸ್ ಪರವಾಗಿ ಬಂದಿದ್ದೀರ, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೈತಿಲ್ಲ ರೀ. ನನ್ನ CM ಬೈತಾ ಇದ್ದೀನಿ, ನನ್ನ DCM ಬೈತಾ ಇದ್ದೀನಿ, ನನ್ನ ಹೋಮ್ ಮಿನಿಸ್ಟ್ರಿಗೆ ಜನಸಾಮಾನ್ಯರ ಮೇಲೆ ಆಕ್ರೋಶ ಇರೋದು. ನಾನು ಕಾಂಗ್ರೆಸ್ ಪಕ್ಷ ನನಗೆ ಯಾಕೆ ಬೇಕು ಸರ್? ಅವ್ರು 135 ಶಾಸಕರಿದ್ದಾರೆ ಸರ್. ಇಬ್ಬರು ದುಷ್ಟರನ್ನ ಒಂದು ಡೆಮಾಕ್ರಸಿನಲ್ಲಿ ಆರಿಸ್ಕೊಂಡು ಬರ್ತಾರೆ.
ದುಷ್ಟರು ಅಂತ ಅನ್ಕೊಳ್ಳಿ, ನಾನು ಯಾರ ಬಗ್ಗೆ ಎಕ್ಸಾಂಪಲ್ ಕೊಡಕ್ಕೆ ಹೋಗಲ್ಲ, ಗೊತ್ತಿರುತ್ತೆ ಅವ್ರು ದುಷ್ಟರು ಅಂತ. ಡೆಮಾಕ್ರಸಿನೆಲ್ಲ ಆರಿಸ್ಕೊಂಡು ಬಂದ್ಬಿಡ್ತಾರೆ ಜನ. ನಾವು ಏನು ಮಾಡ್ತೀವಿ, ರಾಜೀನಾಮೆ ಕೊಡಿ, ಹೋರಾಟ ಮಾಡ್ಬೋದು, ಕೇಳ್ಬೋದು ಅಷ್ಟೇ. ದುಷ್ಟರು ಡೆಮಾಕ್ರಸಿನಲ್ಲಿ ರಾಜೀನಾಮೆ ಕೊಡೋ ಅವಕಾಶ ಇಲ್ಲ. ಯಾಕೆ ಹೇಳಿ? ಒಂದು ಸಲ ಡೆಮಾಕ್ರಸಿನಲ್ಲಿ ಗೆದ್ದಾಗ ಅವರು ಡಿಕ್ಟೇಟರ್ಶಿಪ್ ಆಗೋದು ಸರ್. ಅವರು 135 ಶಾಸಕರು ಒಬ್ರಾದ್ರೂ ಧ್ವನಿ ಎತ್ತುತ್ತಿದ್ದಾರೆ ಸರ್. ಕಾರ್ಯವೈಖರಿ ನಮಗೆ ಸರಿ ಆಗ್ತಿಲ್ಲ. ಯಾರು ಹೇಳ್ತಿದ್ದಾರೆ ಸರ್? ಸರ್ ನಿಮ್ ಮುಂದೆ ಹೇಳಬೇಕು ಅಂತಲ್ಲ, ನಿಮ್ ಮುಂದೆ ಹೇಳಬೇಕು ಅಂತಲ್ಲ, ಅನೇಕರು ಹೇಳ್ತಾ ಇದ್ದಾರೆ. ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿರೋದು ಅನೇಕರಲ್ಲ ಸರ್, ಜನರು ಮುಂದೆ ರೆಡ್ಡಿ ಅವರ ಮಾಧ್ಯಮದ ಮುಂದೆ ಹೇಳಿದ್ರು 2 ಕಾರ್ಯಕ್ರಮಗಳ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿ. ನಾನು ಹಿಂದೆ ಬಂದು ಹೇಳಿದ್ರು, ನಾ ಜನಸಾಮಾನ್ಯರಿಗೆ ಏನ್ ಗೊತ್ತಾಗುತ್ತೆ ಸರ್? ಮುಂದೆ ಬರಬೇಕು ಸರ್. ನಾವ್ಯಾಕೆ ಡಿ ಕೆ ಸುರೇಶ್ ಕುಮಾರಸ್ವಾಮಿ ಅವರು ಯಾರು ಮಾತಾಡ್ತಾರೆ? ಕುಮಾರಣ್ಣ ಅವರು ಮಾತಾಡ್ತಾರೆ, ಡಿ ಕೆ ಶಿವಕುಮಾರ್ ಅವರು ಟಾರ್ಗೆಟ್ ಮಾಡ್ತಾರೆ. ಇನ್ಯಾರನ್ನು ಟಾರ್ಗೆಟ್ ಮಾಡಬೇಕು? ಒಂದೇ ನಿಮಿಷ. ಬ್ರಿಜೇಶ್ ಕಾಳಪ್ಪ ಅವರು ಇದಕ್ಕೆ ಆನ್ಸರ್ ಮಾಡಿ. ನಿಮಿಷ. ಬ್ರಿಜೇಶ್ ಕಾಳಪ್ಪ ಮುಖ್ಯಮಂತ್ರಿಗಳ ಮಧ್ಯದಲ್ಲಿ ಅಷ್ಟು ಇನ್ಫಾರ್ಮೇಶನ್ ಗ್ಯಾಪ್ ಇದೆಯಾ? ಉಪಮುಖ್ಯಮಂತ್ರಿಗಳ ಪ್ರಕಾರ ಪೊಲೀಸರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಪ್ರಕಾರ ದೇ ಆರ್ ವರ್ದಿ ಆಫ್ ಸಸ್ಪೆನ್ಷನ್. ಇಲ್ಲ, ಅದು ಕ್ಯಾಬಿನೆಟಲ್ಲಿ ಏನು ನಡೆದಿದೆ ನನಗೆ ಗೊತ್ತಿಲ್ಲ, ನಾನು ಹೋಗಿಲ್ಲ ಕ್ಯಾಬಿನೆಟ್. ಅಲ್ಲ, ಕ್ಯಾಬಿನೆಟ್ ಹೊರಗೆ ನಡೆದಿರೋದು ಸರ್. ಉಪಮುಖ್ಯಮಂತ್ರಿಗಳು ಮಾಧ್ಯಮದ ಮುಂದೆ ಹೇಳಿಕೆ ಕೊಟ್ಟರು, ಪೊಲೀಸರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅಂತ. 5 ಜನ ಪೊಲೀಸ್ ಅಧಿಕಾರಿಗಳ ಸಸ್ಪೆನ್ಷನ್ ಮಾಡ್ತಾ ಇದೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಕ್ಯಾಬಿನೆಟ್ ಆಫ್ಟರ್ ಕ್ಯಾಬಿನೆಟ್ ಯಾವುದು? ಉಪಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಉಪಮುಖ್ಯಮಂತ್ರಿಗಳು ಹೇಳಿರೋದು ಬಿಫೋರ್ ಕ್ಯಾಬಿನೆಟ್. ಮತ್ತೆ ಸೊ ಕ್ಯಾಬಿನೆಟ್ ಅಲ್ಲಿ ಏನೋ ನಡೆದಿದೆ, ನನಗೆ ಗೊತ್ತಿಲ್ಲ ಅದೇನು ನಡೆದಿದೆ ಅಂತ. ಅದೇನೋ ನಡೆದಿರುವಂಥದ್ದು ಅಲ್ಲಿ ಚೀಫ್ ಸೆಕ್ರೆಟರಿ ಇರ್ತಾರೆ, ಕ್ಯಾಬಿನೆಟ್ ಕೊಲೀಗ್ಸ್ ಇರ್ತಾರೆ, ಅವರೆಲ್ಲ ಯಾವುದೋ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ಅದು ಸೊ ದಟ್ ನಿರ್ಣಯ ಆಗಿದೆ ಅದು ಬೇಸ್ಡ್ ಆನ್ ಸಮ್ ಮೆಟೀರಿಯಲ್ ಸರ್. ಆ ಮೆಟೀರಿಯಲ್ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಪ್ರಿಸಂಪ್ಷನ್ ಇಸ್ ಆ ಮೆಟೀರಿಯಲ್ ಇರುವಂಥದ್ದು, ಆ ಮೆಟೀರಿಯಲ್ ಮೇಲೇನೆ ಅವ್ರು ಕೆಲಸ ಮಾಡಿದ್ದಾರೆ ಅನ್ನೋದು ನಾವು ಪ್ರಿಸಂಪ್ಷನ್ ತಗೋಬೇಕು. ಇಲ್ಲ, ಪೆಹಲ್ಗಾಮ್ ಆದ್ಮೇಲೆ ಇವತ್ತು ಪಾಕಿಸ್ತಾನ್ಗೆ ಹೋಗ್ಬಿಟ್ಟು ಬಾಂಬ್ ಹಾಕ್ಬಿಟ್ಟು ಬಂದ್ರು. ನಾವೇನಾದ್ರು ಕ್ವೆಶ್ಚನ್ ಮಾಡಿದ್ವಾ? ಕ್ವೆಶ್ಚನ್ ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರಿಸಂಪ್ಷನ್ ಇಲ್ಲ, ಕರೆಕ್ಟ್ ಆಗಿ ಮಾಡ್ತಿದಾರೆ ಅವರು ಅಂತ. ಪ್ರಶ್ನೆ ಮಾಡಿಲ್ಲ ಸರ್. ಪ್ರಶ್ನೆಗಳನ್ನು ಹೇಳಿ ನಾನು ಪ್ರಶ್ನೆ ಮಾಡಿಲ್ಲ. ತಮ್ಮ ಪಕ್ಷದವರು ಎತ್ತಿರುವ ಎಷ್ಟು ಪ್ರಶ್ನೆ? ಅದು ಬೇರೆ ಸರ್. ಇವಾಗ ಸ್ಟ್ರೇ ವಾಯ್ಸಸ್ 4-5 ಇದ್ದೇ ಇರ್ತವೆ ಪ್ರತಿಯೊಬ್ರು. ಸರೆಂಡರ್ ಅಂತ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಅದು ಯಾವಾಗ ಆಗಿರೋದು? ಇಲ್ಲ, ಈಗ ಯಾವಾಗ ಆಗಿರೋದು? ನನ್ನ ಟೈಮ್ ಮುಗಿತಾ ಇದೆ. ನಾನು ಲಾಸ್ಟ್ ಚೇಂಜ್ ಅಲ್ಲ ಸರ್. ಯಾಕೆಂದ್ರೆ ಪದೇ ಅವ್ರನ್ನೇ ಟಾರ್ಗೆಟ್ ಮಾಡ್ತಿದೀವಿ ಅಂದ್ರೆ ಅವರಿಂದನೇ ಇದಾಗಿರೋದಲ್ವಾ ಸರ್? 1 ಸೆಕೆಂಡ್ ಒಂದು ಸಾವಾಗಿದೆ ಅಂತ ನಿಮ್ಮ ಮಾಧ್ಯಮದಲ್ಲಿ ಬಿತ್ತರಿಸ್ತೀರ ನೀವು. ಅವಾಗ ಎಚ್ಚೆತ್ತುಕೊಂಡಿದ್ರೆ ಸಾವಾಗ್ತಿರ್ಲಿಲ್ಲ. ಅಲ್ಲಿ ಎಷ್ಟಿತ್ತು? ಡಿಜಿ ಆಫೀಸಿಂದ ಹೆಡ್ ಕ್ವಾರ್ಟರ್ ಇಂದ 1 ಕಿಲೋಮೀಟರ್ ಜಾಗ ಇದ್ದಿಲ್ಲ ಸರ್. ಡಿಜಿ ಅವ್ರನ್ನ ಯಾಕೆ ಬಿಟ್ರಿ? ಹಾಗಾದ್ರೆ ನಿಮ್ಗೆ ಒಬ್ಬೊಬ್ರು ತಲೆಗೆ ಬರ್ತಿದಾರ? ಮನೆ ಯಜಮಾನಂಗೆ ಕಾಲರ್ ಪಟ್ಟಿ ಇಟ್ಕೊಂಡು ನೋಡಿದ್ರೆ ಅವ್ರಿಗೆ ಕಷ್ಟಪಟ್ಟ ಒಂದು ದಕ್ಷ ಅಧಿಕಾರಿ ಅಂತ ತಗೊಂಡಿರೋ ಒಂದು ವ್ಯಕ್ತಿಗೆ ನೀವು ಮನೆಗೆ ಹಾಗೆ ನಿಮ್ಮ ಇವತ್ತಿಗೆ ಮುಗಿಯೋ ಚರ್ಚೆ ಅಲ್ಲ, ಚರ್ಚೆ ಮುಂದುವರಿಯುತ್ತದೆ. ಥ್ಯಾಂಕ್ ಯು ಸೋ ಮಚ್ 3 ಜನರು. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.